ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ವೈಭವ. ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಗೊರವನಹಳ್ಳಿಯಲ್ಲಿರುವಂಥ ಲಕ್ಷ್ಮೀ ದೇಗುಲ ಬಹಳ ಫೇಮಸ್ ಲಕ್ಷ್ಮೀ ಟೆಂಪಲ್ಗಳಲ್ಲಿ ಇದು ಕೂಡ ಒಂದು. ಮನೆಗಳಲ್ಲೂ ಕೂಡ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಹಿಳೆಯರು ಪೂಜೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಪಾಲಿಗೆ ದೊಡ್ಡ ಹಬ್ಬಗಳಲ್ಲಿ ಇದು ಕೂಡ ಒಂದು. ಅದರಲ್ಲೂ ನೇರವಾಗಿ ಈ ಹೆಣ್ಣುಮಕ್ಕಳಿಲ್ಲ ಅಂದರೆ ಯಾವ ಹಬ್ಬಗಳು ಆಗಲ್ಲ ಬಿಡಿ, ಪ್ರಶ್ನೆ ಬೇರೆ. ಅದರಲ್ಲೂ ಇದಂತೂ ಡೈರೆಕ್ಟಾಗಿದು ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಹಬ್ಬ ಇದು. ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಸಲ್ಲಿಸ್ತಾರೆ ಹೆಣ್ಮಕ್ಳು. ಶೇಷಾದ್ರಿಪುರಂನಲ್ಲಿರುವಂಥ ಶ್ರೀ ಮಹಾಲಕ್ಷ್ಮಿ ದೇವಾಲಯ, ಈ ಗೊರವನಹಳ್ಳಿ ಮಹಾಲಕ್ಷ್ಮಿಯ ದೇವಸ್ಥಾನ ನಾವು ತೋರಿಸ್ತಾ ಇದ್ವಿ. ಇಲ್ಲೆಲ್ಲ ಕಡೆಗೆ ಲಕ್ಷ್ಮಿಯ ಪೂಜೆ. ಬನ್ನಿ, ಕುಮಾರ ಪಾರ್ಕ್ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ತಿರ ಇದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ, ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡ್ತಾ ಇದ್ದೀವಿ ನಾವು ಎಲ್ಲ ಕಡೆಗೆ ಇವತ್ತು ಹಬ್ಬದ ಸಂಭ್ರಮ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಬಿಡಿ ಇವತ್ತು ಸಂಭ್ರಮ ಸಡಗರ ಹೇಳ್ತೀರದು. ಸೊ ನೀವು ದೇವಸ್ಥಾನದ ಮುಂಭಾಗದಲ್ಲಿದ್ದೀರಿ. ಕುಮಾರ ಪಾರ್ಕಲ್ಲಿ ಇರುವಂಥ ಲಕ್ಷ್ಮೀ ದೇವಸ್ಥಾನ ಬಹಳ ಹಳೆಯ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಹೇಗಿದೆ ಅಲ್ಲಿನ ಸಂಭ್ರಮ? ರಂಗನಾಥ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಕುಮಾರ ಪಾರ್ಕ್ನ ಮಹಾಲಕ್ಷ್ಮಿ ಮಂದಿರದಲ್ಲಿ ಬೆಳಗಿನಿಂದಲೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ಕೈಗೊಂಡಿರುವಂಥದ್ದು. ಈಗಾಗಲೇ ಅಮ್ಮನವರಿಗೆ ಅಭಿಷೇಕ ಕೂಡ ಆರಂಭವಾಗಿರುವಂಥದ್ದು. ಬೆಳಗ್ಗೆ 6-7 ಗಂಟೆಯಿಂದಲೇ ಭಕ್ತರು ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಸರತಿ ಸಾಲಿನಲ್ಲಿ ಆಗಮಿಸಿರುವಂಥದ್ದು. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಅಮ್ಮನವರಿಗೆ ಅಭಿಷೇಕ ಕೂಡ ಆರಂಭವಾಗಿರುವಂಥದ್ದು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ವಿವಿಧ ಬಗೆಯ ಡ್ರೈ ಫ್ರೂಟ್ಸ್, ಹಣ್ಣುಗಳಿಂದ ತಾಯಿ ಮಹಾಲಕ್ಷ್ಮಿಯವರಿಗೆ ಈಗಾಗಲೇ ಕೂಡ ಅಭಿಷೇಕವನ್ನು ಆರಂಭ ಮಾಡಿರುವಂಥದ್ದು. 11:30 ಸುಮಾರಿಗೆ ಮಹಾಮಂಗಳಾರತಿ ಕೂಡ ಆಗುತ್ತೆ. ಇವತ್ತು ರಾತ್ರಿ 10:30-11 ಗಂಟೆವರೆಗೂ ಕೂಡ ಭಕ್ತರಿಗೆ ಈ ಒಂದು ದೇವಾಲಯದಲ್ಲಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಈಗಾಗಲೇ ದೇವಾಲಯವನ್ನು ವಿವಿಧ ಬಣ್ಣದ ಹೂವುಗಳಿಂದ, ತಳಿರು ತೋರಣಗಳಿಂದ ಸಿಂಗಾರವನ್ನು ಗೊಳಿಸಲಾಗಿರುವಂಥದ್ದು. ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈಗಾಗಲೇ ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಈಗಾಗಲೇ ಅಮ್ಮನವರಿಗೆ ಅಭಿಷೇಕ ಕೂಡ ನಡೀತಾ ಇರುವಂಥದ್ದು. ಬೆಳಗ್ಗಿನಿಂದಲೇ ಈಗಾಗಲೇ ದೇವಾಲಯದಲ್ಲಿ ಅಭಿಷೇಕ ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು. ಭಕ್ತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ದರ್ಶನವನ್ನು ಪಡಿತಾ ಇರುವಂಥದ್ದು. ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಮಹಿಳಾ ಭಕ್ತರು ಕೂಡ ಹೇಳಿದಂಥದ್ದು, ಮನೆಯಲ್ಲಿ ಈಗಾಗಲೇ ಕೂಡ ನಾವು ಬೆಳಗ್ಗೆ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ದೇವಿಯ ದರ್ಶನಕ್ಕೆ ಈಗಾಗಲೇ ಕೂಡ ಆಗಮಿಸಿದ್ವಿ. ಇಲ್ಲಿ ಅಂದರೆ ಮನೆಯಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಮಹಾಲಕ್ಷ್ಮಿ ಮಂದಿರದಲ್ಲಿರುವಂಥ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡುವಂಥದ್ದೇ ನಮ್ಮ ಸೌಭಾಗ್ಯ. ಹಾಗಾಗಿ ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಆಗಮಿಸ್ತೀವಿ ಅನ್ನೋ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಮಹಿಳಾ ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆಯಲಿಕ್ಕೆ ಈಗಾಗಲೇ ದೇವಾಲಯದತ್ತ ಆಗಮಿಸ್ತಾ ಇರುವಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.